ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಮಾಡ್ತಾ ಇದ್ದೇನೆ ತೊರಕೆ ಮೀನಿನ ಸಾರು, ಪುಳಿ ಮುಂಚಿ. ನನ್ನ ರೆಸಿಪೀಸ್ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವಾಗ ಮೊದಲಿಗೆ ನಾನು ತೊರಕೆ ಮೀನನ್ನು ತಂದಿದ್ದೆ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ 3-4 ಸರ್ತಿ ಉಪ್ಪು ಹಾಕಿ ನೀರಿನಲ್ಲಿ ತೊಳೆದು ಬಿಡಬೇಕು. ತೊರಕೆ ಅಂತ ಹೇಳಿದಾಗ ನನ್ನದೇ ಒಂದು ಸ್ಟೋರಿ ನೆನಪು ಬರುತ್ತೆ, ಮುಂದೆ ಹೇಳ್ತೇನೆ ನಿಮಗೆ. ಈ ತೊರಕೆ ಏನಿದೆ, ಇದು ಬಿಳಿ ತೊರಕೆ. ಇದನ್ನು ಇವಾಗ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ಇದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಹಾಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ನಂತರ ನಮಗೆ ಇದಕ್ಕೆ ರೋಸ್ಟ್ ಮಾಡಲಿಕ್ಕಿರೋದು ಬ್ಯಾಡಗಿ ಮೆಣಸು. ಇದನ್ನು ಕೂಡ ಎಣ್ಣೆ ಹಾಕದೆ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಇಲ್ಲಿ 5 ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ನಿಮಗೆ ಖಾರ ಹೆಚ್ಚಿಗೆ ಬೇಕಿದ್ರೆ ಹೆಚ್ಚಿಗೆ ಹಾಕ್ಕೊಳ್ಬೋದು. ಇದಕ್ಕೆ ತೆಂಗಿನಕಾಯಿ ಏನು ಹಾಕಲಿಕ್ಕಿಲ್ಲ, ಪುಳಿ ಮುಂಚಿ ಮಾಡೋದು, ಅದಕ್ಕೋಸ್ಕರ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ 4-5 ಕರಿಮೆಣಸು ಹಾಕ್ತಾಯಿದ್ದೆ, ಹೆಚ್ಚಿಗೆ ಹಾಕಲಿಲ್ಲ, ಯಾಕಂದರೆ ನಾವು ಖಾರ ಹೆಚ್ಚು ತಿನ್ನಲ್ಲ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇದಕ್ಕೆ ನಾನಿವಾಗ ರೋಸ್ಟ್ ಮಾಡಿದ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೇನೆ. ಹಾಗೆ 2 ಬೆಳ್ಳುಳ್ಳಿ ಎಸಳು, 1 ಈರುಳ್ಳಿ, ಸ್ವಲ್ಪ ಸಾಸಿವೆ, 1/4 ಚಮಚ ಸಾಕು. ದಾರೆ ಹುಳಿನ ಹಾಕ್ತಾಯಿದ್ದೇನೆ. ದಾರೆ ಹುಳಿ ಇಲ್ಲ ಅಂತ ಹೇಳಿದರೆ ಹುಣಸೆ ಹುಳಿ ಹಾಕ್ಕೊಳ್ಬೋದು. ಸ್ವಲ್ಪ ಜಾಸ್ತಿನೇ ಹಾಕ್ತೇವೆ ಪುಳಿ ಮುಂಚೆ ಆದ್ದರಿಂದ. ಮತ್ತು 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಹಾಕ್ತಾಯಿದ್ದೇನೆ. ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ನೋಡಿ, ಈ ರೀತಿ ಪೇಸ್ಟ್ ತಯಾರಾಯಿತು. ನೋಡಿ, ಈ ರೀತಿ ಮಸಾಲ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಇಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಎಣ್ಣೆ, 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಹಾಗೆ ಉದ್ದಗೆ ಹೆಚ್ಚಿದ 1 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೇನೆ. 1 ಇಂಚು ಶುಂಠಿ, ಹಾಗೆ 1 ಹಸಿಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಕಂದು ಬಣ್ಣ ಬರುವ ತನಕ ಈ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ಬೇಕು. ಹಾಗೆ ನನ್ನ ಸ್ಟೋರಿನ ಹೇಳ್ತೇನೆ. ತೊರಕೆ ಮೀನಂದರೆ ನನಗೆ ಇಷ್ಟ. ನೋಡಿ, ಇಷ್ಟು ಫ್ರೈ ಆಯಿತು. ಇವಾಗ ನಾನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹೆಚ್ಚಿಗೆ ನೀರು ಸೇರಿಸೋದು ಬೇಡ. ಹೀಗೆ ಗಟ್ಟಿಯಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ನನ್ನ ಸ್ಟೋರಿಯಲ್ಲಿ ಏನಂದರೆ ತೊರಕೆ ಮೀನಂದರೆ ಇಷ್ಟ. ಹಾಗೆ ನಾನು ದುಬೈನಲ್ಲಿ ತೊರಕೆ ಮೀನೊಮ್ಮೆ ನೋಡಲಿಕ್ಕೆ ಸಿಕ್ತು, ಹಾಗೆ ತೊಗೊಂಡೆ. ಚೆನ್ನಾಗಿ ಪುಳಿ ಮುಂಚಿ ಮಾಡುವ ಅಂತ ಅಂದ್ಕೊಂಡೆ. ಆದರೆ ಮಾಡಿದೆ ನಾನು ಪುಳಿ ಮುಂಚಿ, ಮಸಾಲೆ ಎಲ್ಲ ಚೆನ್ನಾಗಿ ಬಂದಿತ್ತು. ಆದರೆ ಆ ಮೀನೇನೋ ಸರಿ ಇರಲಿಲ್ಲ. ಯಾಕೆ ಹೀಗಾಯ್ತು ಅಂತ ಕೇಳಿದರೆ ಅಮ್ಮನ ಹತ್ರ, ಅದರಲ್ಲಿ 2 ರೀತಿ ಇದೆ ಅಂತೆ, ಬಿಳಿ ತೊರಕೆ, ಕಪ್ಪು ತೊರಕೆ ಅಂತ. ನೋಡಿ, ನೀರು ಸೇರಿಸ್ಕೊಂಡು ಇವಾಗ ಮಸಾಲ ಫ್ರೈ ಆದಮೇಲೆ ಅದಕ್ಕೆ ಪಿಲಿ ತೊರಕೇನೋ ಹೇಳ್ತಾರಂತೆ. ಅದು ತಿನ್ನಲಿಕ್ಕೆ ಆಗೋದಿಲ್ಲ, ಅದೊಂದು ಟೈಪ್ ಸ್ಮೆಲ್. ಇದು ಬಿಳಿ ತೊರಕೆ ಥರ, ಅಂದರೆ ಸ್ವಲ್ಪ ಗ್ರೇ ಬಣ್ಣದ್ದಿರುತ್ತೆ. ಹಾಗೆ ಅದರದ್ದು ಹೊಟ್ಟೆ ಭಾಗದಲ್ಲಿ ವೈಟ್ ಕಲರ್ ಇರುತ್ತೆ. ಹಾಗೆ ಈ ತೊರಕೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆ ನೋಡಿಕೊಂಡು ನಾವು ತೊರಕೆನ ಚೂಸ್ ಮಾಡಬೇಕು. ಆಮೇಲೆ ನನಗೆ ತಿಳಿಯಿತು, ಈ ಸರ್ತಿ ಕರೆಕ್ಟ್ ತೊರಕೆ ತಂದಿದ್ದೇನೆ ನಾನು. ಆ ತೊರಕೆ ಮಾಡಿದ್ದು ನಾನು 4 ವರ್ಷದ ಮೊದಲು. ಇವಾಗ ನಾನು ಈ ಬಿಳಿ ತೊರಕೆ ಅಂತಂದು ಮಾಡ್ತಾ ಇದ್ದೇನೆ. ಇವಾಗಂತೂ ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಇದೆ. ತೊರಕೆ ಮೀನು ಕೂಡ ಸೂಪರ್ ಇತ್ತು. ಇದು ಬಿಳಿ ತೊರಕೆ ಅಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಇದರದ್ದು ಔಟ್ಸೈಡ್ ಸ್ಕಿನ್ ಬೇಡ ಅಂತೇಳಿ ಆದರೆ ರಿಮೂವ್ ಮಾಡ್ಕೊಳ್ಬೋದು. ನಾನು ಹಾಕ್ಕೊಂಡಿದ್ದೇನೆ, ನನಗೆ ಇಷ್ಟ ಆಗುತ್ತೆ. ಟೇಸ್ಟ್ ಮಾಡ್ತಾ ಇದ್ದೇನೆ. ಪುಳಿ ಮುಂಚಿ ಅಂತೂ ತುಂಬಾ ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇನ್ನಷ್ಟು ರೆಸಿಪೀಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಬಾಯ್.